ಕಾಣೆಯಾಗಿದ್ದಾರೆ. ಖಂಡಿತ ಇದೆಲ್ಲ ಪ್ರಕೃತಿ ವಿಕೋಪದಿಂದನೇ ಆಗಿರೋದು. ಇದು ಯಾರ ತಪ್ಪು ಅಲ್ಲ. ಆದ್ರೆ ನಾವು ಕರ್ನಾಟಕದ ಜನ ಕೊಡಗನ್ನ ಕೈ ಹಿಡಿದಿದ್ದೀವಿ. ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಕೊಡಗಿಗೆ ಸಹಾಯ ಮಾಡ್ತಾ ಇದ್ದೀರಾ. ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ. ಮತ್ತೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಹೊಸ ಕೊಡಗನ್ನ ಕಟ್ಟಿಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವ್ ಯಾಕೆ ಅವರಿಗೆ ಸಹಾಯ ಮಾಡಬೇಕು ಅಂತ ಅಂದುಕೊಳ್ಳೋರು ಈ ಒಂದು ವಿಷಯನ ನೀವು ಮನಸ್ಸಲ್ಲಿ ಯೋಚನೆ ಮಾಡಿ. ಖಂಡಿತ ನೀವು ತಕ್ಷಣನೇ ಸಹಾಯ ಮಾಡ್ತೀರಾ. ಇವತ್ತು ಎಷ್ಟೋ ಜನ ನೂರಾರು ಸೈನಿಕರು ತಮ್ಮ ಹುಟ್ಟೂರಾದ ಕೊಡಗು ಮುಳುಗೋಗ್ತಾ ಇದೆ, ಕೊಚ್ಚಿ ಹೋಗ್ತಾ ಇದೆ. ಆದ್ರೂ ಕೂಡ ಅವರು ತಮ್ಮ ಮನೆಯವರು ಬೀದಿ ಪಾಲಾಗಿದ್ದಾರೆ. ಎಷ್ಟೋ ಜನ ಕಾಣೆಯಾಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅವರು ತಮ್ಮ ದೇಶ ಸೇವೆಯನ್ನ ಬಿಟ್ಟು ತಮ್ಮ ಊರಿಗೆ ಬರೋದಿಕ್ಕಾಗ್ತಾ ಇಲ್ಲ. ಇಲ್ಲಿ ತಮ್ಮ ಮನೆನೇ ಮುಳುಗೋಗ್ತಾ ಇದ್ರು, ತಮ್ಮ ಮನೆಯವರು ಕಾಣೆಯಾಗಿದ್ರು ಅವರನ್ನ ಕಾಪಾಡೋದು ಬಿಟ್ಟು ದೇಶನ ಕಾಪಾಡ್ತಾ ಇದ್ದಾರೆ, ದೇಶನ ಕಾಯ್ತಾ ಇದ್ದಾರೆ. ಇಂಥ ಸೈನಿಕರಿಗೆ ಸಹಾಯ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಸರ್ಕಾರಗಳನ್ನ ನಂಬಿಕೊಳ್ಳದೇನೆ ಇವತ್ತು ಕರ್ನಾಟಕದ ಪ್ರತಿ ಜಿಲ್ಲೆಯಿಂದ ಜನ ಸಹಾಯನ ಮಾಡ್ತಾ ಇದ್ದೀರಾ. ಅವರಿಗೆ ಬೇಕಾದ ಅಗತ್ಯ ವಸ್ತುಗಳು ಈಗಾಗಲೇ ಸಾಕಷ್ಟು ಹೋಗಿದೆ. ಇನ್ಮೇಲೆ ನೀವೇನಾದ್ರೂ ಸಹಾಯ ಮಾಡಿದ್ರೆ ದಯವಿಟ್ಟು ನಿಮ್ಮ ಪೇಟಿಎಂ ಮುಖಾಂತರ ಸಹಾಯನ ಮಾಡಿ. ಯಾವುದೇ ಸಂಘ ಸಂಸ್ಥೆಗಳಿಗೆ ಮತ್ತೊಂದಕ್ಕೆ ನೀವು ದಾನನ ಮಾಡೋದಿಕ್ಕೆ ಹೋಗ್ಬೇಡಿ. ತುಂಬಾ ಕಡೆ ಮೋಸ ಆಗ್ತಾ ಇದೆ. ನಿಮ್ಮ ಹಣ ಯಾವುದೇ ರೀತಿ ಮೋಸ ಆಗದೇನೆ ನೇರವಾಗಿ ಕೊಡಗಿನ ಜನಕ್ಕೆ ಸೇರ್ಬೇಕು ಅಂದ್ರೆ ನೀವು ನಿಮ್ಮ ಪೇಟಿಎಂ ಮುಖಾಂತರ ಹಣನ ಕಳಿಸಬಹುದು. ಅದು ಹೇಗೆ ಅಂತ ಇವಾಗ ತೋರಿಸ್ತೀನಿ. ನೀವಿಲ್ಲಿ ನೋಡಬಹುದು, ನಿಮ್ಮ ಒಂದು ಪೇಟಿಎಂ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಕೇರಳ ಮತ್ತೆ ಕೊಡಗಿಗೆ ನೀವೇನಾದ್ರು ಸಹಾಯ ಮಾಡೋದಿದ್ರೆ ಈ ಜಾಗದಲ್ಲಿ ಬಂದ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಎರಡು ರೀತಿಯ ಆಪ್ಷನ್ ಬರುತ್ತೆ. ಒಂದು ಕೇರಳಕ್ಕೆ ಸಹಾಯ ಮಾಡೋದು, ಮತ್ತೆ ನಮ್ಮ ಕೊಡಗಿಗೆ ಸಹಾಯನ ಮಾಡೋದು. ನೀವು ಕೊಡಗಿಗೆ ಸಹಾಯ ಮಾಡೋದಿದ್ರೆ ಈ ಒಂದು ಜಾಗನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಹೆಸರು ಮತ್ತೆ ನೀವು ಎಷ್ಟು ಹಣ ಕಳಿಸ್ಬೇಕು ಅಂದಿರಾ ಆ ಹಣನ ಇಲ್ಲಿ ಹಾಕಿ ಸೆಂಡ್ ಮಾಡಬಹುದು. ಇದು ನೇರವಾಗಿ ಕರ್ನಾಟಕ ಸಿಎಂ ರಿಲೀಫ್ ಫಂಡ್ಗೆ ಹೋಗುತ್ತೆ. ಈ ಒಂದು ಹಣ ಕೊಡಗಿನ ಜನಕ್ಕೆ ತಲುಪುತ್ತೆ. ಇಲ್ಲಿ ₹1 ಹಣ ಕಳಿಸೋದು ಕೂಡ ಆಪ್ಷನ್ ಇದೆ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ ಕಳಿಸಿ. ₹10 ಆಗಿರ್ಬೋದು, ₹50 ಆಗಿರ್ಬೋದು, ₹100 ಆಗಿರ್ಬೋದು, 500, 1000 ಈ ರೀತಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡಿ. ನೀವೇನಾದ್ರೂ ಸಹಾಯ ಮಾಡೋಕ್ಕಾಗಲ್ಲ, ನೀವು ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟದಲ್ಲಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಒಂದು 10 ಜನಕ್ಕಾದ್ರೂ ಶೇರ್ ಮಾಡಿ. ಖಂಡಿತ ಅದರಲ್ಲಿ ಒಬ್ಬರಾದ್ರೂ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನದು. ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಸಹಾಯ ಮಾಡಿದಾಗೆ ಆಗುತ್ತೆ. ನಾನು ಕೂಡ ನನ್ನ ಕೈಲಿ ಆದ ಒಂದು ಚಿಕ್ಕ ಸಹಾಯನ ಮಾಡಿದ್ದೀನಿ. ಸಾಧ್ಯವಾದ್ರೆ ನೀವು ಕೂಡ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಹಣನ ಪೇಟಿಎಂ ಮುಖಾಂತರ ಕಳಿಸಿ. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದ.